ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಪಂಚರಾಜ್ಯಗಳ ಚುನಾವಣೆ ಮುಗಿಯುವ ಮುನ್ನವೇ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಸಂಘರ್ಷ ಬಗಲೆದ್ದಿದೆ. ಬಂಡಾಯ ಬಗ್ಗನೆ ಬಾಯಿ ತೆರೆದುಕೊಂಡಿದೆ. ಒಂದು ಕಡೆ ಶಾಸಕರ ದಂಗೆ ದಗ್ಗೆಂದರೆ ಮತ್ತೊಂದು ಕಡೆ ಸಿಎಂ ಪಡೆಯ ಆರ್ತನಾದ ಮುಗಿಲು ಮುಟ್ಟಿದೆ. ಉಪಚುನಾವಣೆ ಮುಗಿದ ಮರುದಿನದಿಂದಲೇ ಹೈಪರ್ ಆಕ್ಟಿವ್ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಬಣದ ಮೇಲೆ ಆಕ್ರಮಣಕಾರಿ ದಾಳಿ ಸಂಘಟಿಸಿ ಸಿದ್ದು ಪಡೆಗೆ ಶಾಕ್ ಕೊಟ್ಟಿದ್ದಾರೆ. ಒಂದು ತಿಂಗಳ ಶಾಂತಿ ಕಾಲದ ವಿರಾಮದಲ್ಲಿ ಅಧಿಕಾರ ಸಂಘರ್ಷವಿಲ್ಲದೆ ಮೈಮರೆತಿದ್ದ ಸಿಎಂ ಬಣದ ಮೇಲೆ ಹಠಾತ್ ದಾಳಿ ನಡೆಸಿ ಮೇಲುಗೈ ಸಾಧಿಸಿರುವ ಬಂಡೆ ಹೈಕಮಾಂಡ್ ವಲಯದಲ್ಲಿ ಇನ್ನು ನನ್ನದೇ ಆಟ ಎಂಬ ಮೆಸೇಜ್ ಪಾಸ್ ಮಾಡಿದ್ದಾರೆ. ಹೌದು, ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಕೆಲಸ ಮಾಡಲಿಲ್ಲ ಎನ್ನುವ ಕಾರಣಕ್ಕೆ ಪಕ್ಷ ಸಂಘಟನೆಯಿಂದ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಔಟ್ ಮಾಡಿದ್ದ ಡಿಕೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ನಸೀರ್ ಅಹಮದ್ಗೆ ಕೊಡಿಸುವ ಮೂಲಕ ಸಿಎಂ ಬಣದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುವಂತೆ ಮಾಡಿದ್ದಾರೆ. ಸಿದ್ದು ಆಪ್ತ ಸಚಿವ ಜಮೀರ್ ಅಹಮದ್ಗೂ ಹೈಕಮಾಂಡ್ ಮೂಲಕ ನಟ್ಟು ಬೋಲ್ಟು ಟೈಟ್ ಮಾಡಿಸಿದ್ದಾರೆ. ಮತ್ತೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆಗೂ ಅಡ್ಡಗಾಲು ಹಾಕುತ್ತಾ ವರಿಷ್ಠರ ಅನುಮತಿ ಸಿಗದಂತೆ ಮಾಡಿರುವ ಬಂಡೆ ಮುಂದೆ ಬರುವುದೇನಿದ್ದರೂ ಅದು ನನ್ನದೇ ನೇತೃತ್ವದ ಸಚಿವ ಸಂಪುಟ. ಮೇ 4ರ ನಂತರ ಸಿಎಂ ಹುದ್ದೆ ವಿಚಾರ ಇತ್ಯರ್ಥವಾದ ಬಳಿಕವಷ್ಟೇ ಹೊಸ ಸಂಪುಟ ರಚನೆಯ ಮಾತು ಎಂದು ಪರೋಕ್ಷ ಸಂದೇಶ ನೀಡಿದ್ದಾರೆ. ಡಿಕೆ ಈ ಸಂದೇಶಕ್ಕೂ ವರಿಷ್ಠರ ಒಪ್ಪಿಗೆಯ ಮುದ್ರೆ ದೊರೆತಿದೆ ಎನ್ನುವಂತಹ ರಾಜಕೀಯ ವಾತಾವರಣ ನಿರ್ಮಾಣವಾಗಿರುವುದು ಸಿಎಂ ಬೆಂಬಲಿಗ ಸಚಿವ ಶಾಸಕರನ್ನು ತಬ್ಬಿಬ್ಬುಗೊಳಿಸಿದೆ. ವರಿಷ್ಠರ ವಲಯದಲ್ಲಿ ಡಿಕೆ ಮೇಲುಗೈ ಸಾಧಿಸಿರುವುದು ಖಚಿತವಾಗುತ್ತಿದ್ದಂತೆಯೇ ಸಿದ್ದು ಪಡೆ ಫುಲ್ ಡಿಸ್ಟರ್ಬ್ ಆಗಿದೆ. ಇಷ್ಟಕ್ಕೂ ದಾವಣಗೆರೆ ಉಪಚುನಾವಣೆಯಲ್ಲಿ ನಾಯಕರ ನಿಷ್ಕ್ರಿಯತೆ ವಿಚಾರವನ್ನಿಟ್ಟುಕೊಂಡು ತಲೆದಂಡ ಮಾಡಿಸಿರುವ ಡಿಕೆ ಸಿಎಂ ಬಣಕ್ಕೆ ನೀಡಿರುವ ಖಡಕ್ ಸಂದೇಶ ಏನು? ಸಚಿವ ಸಂಪುಟ ಪುನಾರಚನೆಗಾಗಿ ಶಾಸಕರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿಸುತ್ತಿರುವ ಸಿದ್ದುಗೆ ಡಿಕೆ ಕೊಟ್ಟ ಮಾಸ್ಟರ್ ಸ್ಟ್ರೋಕ್ ಏನು? ಹೈಕಮಾಂಡ್ ವಲಯದಲ್ಲಿ ಬಂಡೆ ಮೇಲುಗೈ ಸಾಧಿಸಿರುವುದರ ಅರ್ಥ ಮೇ ತಿಂಗಳಲ್ಲಿ ಅವರಿಗೆ ಸಿಎಂ ಪಟ್ಟಾಭಿಷೇಕ ಖಚಿತ ಎಂಬುದರ ಸಂಕೇತವಾ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡುತ್ತಾ ಹೋಗುತ್ತೇನೆ. ಸ್ಕಿಪ್ ಮಾಡದೆ ಕೊನೆಯವರೆಗೂ ಈ ವಿಡಿಯೋ ನೋಡಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, 25ಕ್ಕೂ ಹೆಚ್ಚು ಹಿರಿಯ ಶಾಸಕರು ಮಂತ್ರಿ ಸ್ಥಾನಕ್ಕಾಗಿ ದೆಹಲಿ ಯಾತ್ರೆ ಕೈಗೊಂಡು ಹೈಕಮಾಂಡ್ ಮೇಲೆ ಒತ್ತಡ ಹಾಕತೊಡಗಿದ್ದಾರೆ. ಸಂಪುಟ ಪುನರ್ರಚನೆಗೆ ಒತ್ತಾಯಿಸುತ್ತಿರುವ ಶಾಸಕರೆಲ್ಲ ತೇಟು ಸಿದ್ದರಾಮಯ್ಯ ಅವರ ರಾಗವನ್ನೇ ತಮ್ಮ ಧ್ವನಿಯಲ್ಲಿ ಆಡುತ್ತಿದ್ದಾರೆ. ಸಂಪುಟ ಪುನರ್ರಚನೆಗೆ ಅನುಮತಿ ಕೊಡುವಂತೆ ಸಿದ್ದರಾಮಯ್ಯ ಅವರು ಕಳೆದ 6 ತಿಂಗಳಿನಿಂದ ವರಿಷ್ಠರ ಮೇಲೆ ಒತ್ತಡ ಹಾಕುತ್ತಲೇ ಬಂದಿದ್ದರು. ಆದರೆ ಮುಖ್ಯಮಂತ್ರಿಯವರ ಈ ಪ್ರಸ್ತಾವಕ್ಕೆ ಡಿಕೆ ಶಿವಕುಮಾರ್ ತಡೆಯೊಡ್ಡಿದ್ದರು. ಸಂಪುಟ ಪುನರ್ರಚನೆಗೆ ಅನುಮತಿ ಕೊಡುವ ಮೂಲಕ ನಾನೇ ಪೂರ್ಣಾವಧಿಗೆ ಸಿಎಂ ಎಂದು ಸ್ಪಷ್ಟಪಡಿಸಿ ಎಂಬುದು ಸಿದ್ದು ಬೇಡಿಕೆ. ಅಧಿಕಾರ ಹಂಚಿಕೆ ಒಪ್ಪಂದದಂತೆ ಸಿದ್ದರಾಮಯ್ಯ ಸಿಎಂ ಹುದ್ದೆ ತ್ಯಜಿಸಲಿ, ಹೊಸ ಮುಖ್ಯಮಂತ್ರಿಯಾಗುವ ನನ್ನ ನೇತೃತ್ವದಲ್ಲಿ ಹೊಸ ಸಂಪುಟ ರಚನೆಯಾಗಲಿ ಎಂಬುದು ಡಿಕೆ ಶಿವಕುಮಾರ್ ಒತ್ತಾಯ. ಹೀಗಾಗಿ ಈ ಸಂಪುಟ ಪುನರ್ರಚನೆ ವಿಚಾರ ಇತ್ಯರ್ಥವಾಗಬೇಕೆಂದರೆ ಹೈಕಮಾಂಡ್ ಮೊದಲು ನಾಯಕತ್ವ ಬದಲಾವಣೆ ವಿಚಾರ ಇತ್ಯರ್ಥ ಮಾಡಬೇಕು. ಈ ಹಿನ್ನೆಲೆಯೇ ವರಿಷ್ಠರು ಇಷ್ಟು ಕಾಲ ನಾನಾ ನೆಪಗಳನ್ನು ಒಡ್ಡುತ್ತಾ ಸಿದ್ದು ಮತ್ತು ಡಿಕೆ ಇಬ್ಬರ ಪ್ರಸ್ತಾವಗಳ ಬಗ್ಗೆ ನಿರ್ಧಾರ ಕೈಗೊಳ್ಳುವುದನ್ನು ಉಪಾಯವಾಗಿ ಮುಂದೂಡುತ್ತಾ ಬಂದಿದ್ದರು. ಆದರೀಗ ಕುರ್ಚಿ ಕಚ್ಚಾಟ ಡೆಡ್ ಎಂಡ್ ತಲುಪಿದೆ. ತಮ್ಮ ಬೇಡಿಕೆಗೆ ಶಾಸಕರ ಬೆಂಬಲವೂ ಇದೆ ಎನ್ನುವಂತೆ ಬಿಂಬಿಸಲು ಸಿದ್ದರಾಮಯ್ಯ ಅತ್ಯಾಪ್ತ ಶಾಸಕರನ್ನೇ ದೆಹಲಿ ದಂಡಯಾತ್ರೆಗೆ ಕಳುಹಿಸಿ ಸಂಪುಟ ಪುನರ್ರಚನೆಗೆ ಒತ್ತಡ ಹಾಕಿಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ ತಮ್ಮದೇ ದಾಳ ಉರುಳಿಸಿ ಈ ಶಾಸಕರ ಕೂಗನ್ನು ಹತ್ತಿಕ್ಕಲು ಮುಂದಾಗಿದ್ದಾರೆ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಸಿದ್ದು ಬಣವನ್ನು ಸದೆಬಡಿಯಲು ದಾವಣಗೆರೆ ಉಪಚುನಾವಣೆ ವಿದ್ರೋಹದ ಎಪಿಸೋಡನ್ನು ಡಿಕೆ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಹೊರಟಿರುವುದು. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡುವ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಆರಂಭದಿಂದಲೂ ಸಕಾರಾತ್ಮಕ ಮನೋಭಾವ ಹೊಂದಿದ್ದರು. ಆದರೆ ಜಮೀರ್ ಅಹಮದ್ ಅಲ್ಪಸಂಖ್ಯಾತ ನಾಯಕರನ್ನು ಎತ್ತಿಕಟ್ಟಿದರು. ಸಮರ್ಥ್ಗೆ ಟಿಕೆಟ್ ಕೊಟ್ಟ ನಂತರವೂ ತಮ್ಮ ಸಮುದಾಯದವರು ಆತನ ಪರ ಕೆಲಸ ಮಾಡದಂತೆ ಮಾಡಿದರು. ಇದನ್ನೇ ಅವಕಾಶದಂತೆ ಬಳಸಿಕೊಂಡ ಡಿಕೆಶಿ ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹಮದ್ ಇಬ್ಬರಿಗೂ ಬಿಸಿ ಮುಟ್ಟಿಸಿದ್ದಲ್ಲದೆ ಜಮೀರ್ ಅಹಮದ್ ಬಗ್ಗೆ ವರಿಷ್ಠರು ಉರಿದು ಬೀಳುವಂತೆ ನೋಡಿಕೊಂಡಿದ್ದಾರೆ. ಜಮೀರ್ ತಲೆದಂಡ ಪಡೆಯುವಂತಕ್ಕೂ ಇದು ಮುಟ್ಟಿದೆ. ದಾವಣಗೆರೆ ಫಲಿತಾಂಶ ಬರುವ ಮುನ್ನವೇ ಹೈಕಮಾಂಡ್ ಈ ವಿಚಾರಕ್ಕೆ ಇಷ್ಟು ಸೀರಿಯಸ್ ಆಗಿರುವುದು ಸಿಎಂ ಪಾಳೆಯಕ್ಕೆ ನಿಜಕ್ಕೂ ಶಾಕ್ ತಂದಿದೆ. ಡಿಕೆ ಪವರ್ ಕಂಡು ಅವರು ದಂಗಾಗಿದ್ದಾರೆ. ವರಿಷ್ಠರು ಡಿಕೆಯನ್ನು ಸಿಎಂ ಮಾಡಿದರೆ ನಮ್ಮ ಗತಿ ಏನು ಎಂದು ಸಿದ್ದು ಆಪ್ತ ಸಚಿವರು ಕಂಗಾಲಾಗಿದ್ದಾರೆ. ಕೆಎನ್ ರಾಜಣ್ಣ ವಿಚಾರದಲ್ಲಿ
ವರಿಷ್ಠರು ಮುನಿದಾಗ ಸಿದ್ದರಾಮಯ್ಯ ಅವರ ರಕ್ಷಣೆ ಮಾಡದೆ ತಲೆದಂಡ ಪಡೆದರು. ತಮ್ಮದೇ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅವರ ತಲೆದಂಡವನ್ನು ಹೈಕಮಾಂಡ್ ಬಯಸಿದಾಗಲೂ ಸಿದ್ದು ದೂಸರ ಮಾತನಾಡಲಿಲ್ಲ. ಈಗ ಮತ್ತೊಬ್ಬ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವರ ಬಲಿ ಕೊಡಲು ಕೂಡ ಅವರು ಹಿಂಜರಿಯಲಿಲ್ಲ. ಜಮೀರ್ ಅಹಮದ್ ಸಂಪುಟದಿಂದ ವಜಾ ಮಾಡಿ ಅಂದರೂ ಅವರು ಮಾಡಿಯೇ ಮಾಡುತ್ತಾರೆ. ಹೀಗಿರುವಾಗ ನಾವು ಯಾವ ಧೈರ್ಯದ ಮೇಲೆ ಡಿಕೆಶಿಯನ್ನು ಎದುರು ಹಾಕಿಕೊಳ್ಳುವುದು ಎಂಬ ಭಾವನೆ ಸಿಎಂ ಸುತ್ತಮುತ್ತ ಇರುವವರಲ್ಲೇ ಮೂಡಿದೆ. ಪರಿಣಾಮ ಸಿದ್ದು ಬಗ್ಗೆ ಅವರಿಗಿದ್ದ ವಿಶ್ವಾಸ ನಿಧಾನಕ್ಕೆ ಕುಸಿಯತೊಡಗಿದೆ. ಇದು ಸಿದ್ದುಗೆ ಡಿಕೆ ಕೊಟ್ಟ ಮಾಸ್ಟರ್ ಸ್ಟ್ರೋಕ್ ಎಂದೇ ಹೇಳಲಾಗುತ್ತಿದೆ. ಮಿತ್ರರೇ, ಹೈಕಮಾಂಡ್ ಮಟ್ಟದಲ್ಲಿ ನಿರಂತರವಾಗಿ ಏರುತ್ತಲೇ ಇರುವ ಡಿಕೆ ಪ್ರಭಾವ, ವರಿಷ್ಠರು ಬಂಡೆ ಮೇಲಿಟ್ಟಿರುವ ನಂಬಿಕೆ ಅವರನ್ನು ಮುಖ್ಯಮಂತ್ರಿ ಹುದ್ದೆಗೆ ತರುವುದು ನಿಶ್ಚಿತ ಎನ್ನುವಂತೆ ತೋರುತ್ತಿದೆ. ಇದಕ್ಕೆ ಪೂರಕವಾದ ವಾತಾವರಣ ಹೈಕಮಾಂಡ್ ಮಟ್ಟದಲ್ಲಿ ತಾನಾಗಿ ನಿರ್ಮಾಣವಾಗುತ್ತಿದೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಪಕ್ಷಕ್ಕಾಗಿ ತನು ಮನ ಧನ ಅರ್ಪಿಸಿ ಕೆಲಸ ಮಾಡಿರುವ ಡಿಕೆ ಬಗ್ಗೆ ರಾಹುಲ್ ಸಂತುಷ್ಟರಾಗಿದ್ದಾರೆ. ಅದರಲ್ಲೂ ಡಿಕೆ ಉಸ್ತುವಾರಿ ಹೊತ್ತಿದ್ದ ಅಸ್ಸಾಂನಲ್ಲಿ ಕಾಂಗ್ರೆಸ್ ಪರ ಗಾಳಿ ಬೀಸುತ್ತಿರುವುದು ಅವರಿಗೆ ಖುಷಿ ತಂದಿದೆ. ಇದು ಮೇ ಮಧ್ಯಭಾಗದ ಹೊತ್ತಿಗೆ ಡಿಕೆಗೆ ಲಕ್ಕು ಕುದುರಿಸಬಹುದು. ಅಧಿಕಾರ ಹಂಚಿಕೆ ಒಪ್ಪಂದ ಮೀರಿ ಸಿದ್ದರಾಮಯ್ಯ ಅವರು 3 ವರ್ಷ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಲು ಬಿಟ್ಟಿದ್ದೇವೆ. ದಿವಂಗತ ದೇವರಾಜ್ ಅರಸು ಅವರ ಸುದೀರ್ಘ ಅವಧಿಯ ಸಿಎಂ ಎನ್ನುವ ದಾಖಲೆ ಮುರಿಯಲು ಅವಕಾಶ ಮಾಡಿಕೊಟ್ಟಿದ್ದೇವೆ. ದಾಖಲೆಯ 17ನೇ ಬಜೆಟ್ ಮಂಡಿಸಲು ಕೂಡ ಅನುವು ಮಾಡಿಕೊಟ್ಟಿದ್ದೇವೆ. ಪಕ್ಷ ಅಧಿಕಾರಕ್ಕೆ ಬರಲು ತಮ್ಮ ಕೊಡುಗೆಯೂ ಅಪಾರವಾಗಿದ್ದರೂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಹೇಳಿದ್ದಕ್ಕೆಲ್ಲ ತಲೆಯಾಡಿಸುತ್ತಾ ಸಿದ್ದರಾಮಯ್ಯ ಮುಂದುವರಿಯಲು ಸಾಥ್ ನೀಡಿದ್ದಾರೆ. ಈಗ ಸರ್ಕಾರದ 2 ವರ್ಷಗಳ ಅವಧಿ ಮಾತ್ರ ಬಾಕಿ ಉಳಿದಿದೆ. ಈಗಲೂ ಡಿಕೆಗೆ ಅಧಿಕಾರ ಬಿಟ್ಟುಕೊಡದೇ ಇದ್ದರೆ ಜನಮಾನಸದಲ್ಲಿ ಪಕ್ಷದ ಬಗ್ಗೆ ಅಪನಂಬಿಕೆ ಮೂಡುತ್ತದೆ. ಡಿಕೆ ಬೆಂಬಲಿಗರು ಮತ್ತು ಅವರ ಅನುಯಾಯಿಗಳು ಮಾತ್ರವಲ್ಲದೆ ತಳಮಟ್ಟದ ಕಾರ್ಯಕರ್ತರಲ್ಲೂ ಭರವಸೆ ಇಲ್ಲದಂತಾಗುತ್ತದೆ. ಪಕ್ಷಕ್ಕಾಗಿ ಅನೇಕ ತ್ಯಾಗ ಮಾಡಿದ, ಪಕ್ಷದ ಪಾಲಿಗೆ ರಾಷ್ಟ್ರ ಮಟ್ಟದಲ್ಲಿ ಟ್ರಬಲ್ ಶೂಟರ್ ಆಗಿರುವ, ವರಿಷ್ಠರ ಮೆಚ್ಚಿನ ಟಾಸ್ಕ್ ಮಾಸ್ಟರ್ ಆಗಿರುವ ಡಿಕೆಗೆ ಅನ್ಯಾಯ ಮಾಡಿದಂತಾಗುತ್ತದೆ. ಹೀಗಾಗಿ ಅವರಿಗೆ ಸಿಎಂ ಹುದ್ದೆ ನೀಡಲೇಬೇಕು ಎಂದು ರಾಹುಲ್ ಆಪ್ತ ವಲಯದಲ್ಲಿರುವ ಕಾಂಗ್ರೆಸ್ ಹಿರಿಯ ನಾಯಕರು, ದೇಶದ ಖ್ಯಾತ ವಕೀಲರು ಸಲಹೆ ನೀಡಿದ್ದಾರೆ. ಈ ಮಾತಿಗೆ ರಾಹುಲ್ ಕೂಡ ಸಹಾನುಭೂತಿ ವ್ಯಕ್ತಪಡಿಸಿದ್ದು, ಪಂಚರಾಜ್ಯ ಚುನಾವಣೆ ಫಲಿತಾಂಶ ಹೊರಬಿದ್ದ ನಂತರ ಈ ವಿಚಾರದಲ್ಲಿ ನಿರ್ಧಾರ ಕೈಗೊಳ್ಳಲು ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ತನ್ನ ತಾಯಿ ಸೋನಿಯಾ ಅವರ ಮೂಲಕವಾದರೂ ಮನವೊಲಿಸಿ ಡಿಕೆಗೆ ಅಧಿಕಾರ ಹಸ್ತಾಂತರ ಮಾಡಿಸುವ ನಿರ್ಣಯ ಕೈಗೊಂಡಿದ್ದಾರೆ. ಡಿಕೆ ಪಟ್ಟಾಭಿಷೇಕದ ಜೊತೆಯಲ್ಲಿಯೇ ಸಂಪುಟ ಪುನರಚನೆಯೂ ನಡೆಯಲಿದೆ. ಈ ಮಾಹಿತಿಯನ್ನು ತಮ್ಮದೇ ಮೂಲಗಳಿಂದ ಪಡೆದುಕೊಂಡಿರುವ ಡಿಕೆ ಅದೇ ಕಾರಣಕ್ಕೆ ಹೊಸ ಉರುಪಿನೊಂದಿಗೆ ಓಡಾಡುತ್ತಿದ್ದಾರೆ. ಅಸ್ಸಾಂ ನಂತರ ತಮಿಳುನಾಡು ಚುನಾವಣೆಯಲ್ಲೂ ಪಕ್ಷಕ್ಕೆ ಬಲ ತುಂಬುತ್ತಿದ್ದಾರೆ. ಸಂಪುಟ ಪುನರಚನೆ ವಿಚಾರದಲ್ಲಿ ಬಹಿರಂಗವಾಗಿ ಯಾರೂ ಮಾತನಾಡಬೇಡಿ ಎಂದು ಶಾಸಕರಿಗೆ ವಾರ್ನಿಂಗ್ ಕೊಡುತ್ತಿದ್ದಾರೆ. ಅಧಿಕಾರ ಹಸ್ತಾಂತರದ ನಂತರವಷ್ಟೇ ಕ್ಯಾಬಿನೆಟ್ ರೀಶಫಲ್ ಎಂಬ ಸಂದೇಶ ನೀಡುತ್ತಿದ್ದಾರೆ ಎನ್ನಲಾಗಿದೆ. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋ ಜೊತೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.